ಕೋಲಾರ ಕಾಂಗ್ರೆಸ್ ಟಿಕೆಟ್ ವಿಚಾರದಲ್ಲಿ ಜಟಾಪಟಿ ಮುಂದುವರೆದಿದೆ. ಸಂಜೆ ಜಿಲ್ಲಾ ಮುಖಂಡರ ಸಭೆ ಕರೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಸಚಿವ ಕೆಎಚ್ ಮುನಿಯಪ್ಪ ನಿವಾಸದಲ್ಲೇ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. 7 ಮಿನಿಸ್ಟರ್ ಕ್ವಾರ್ಟರ್ಸ್ನಲ್ಲಿ ಈ ಸಭೆ ನಡೆಯುತ್ತೆ. ಸಚಿವ ಕೆಎಚ್ ಮುನಿಯಪ್ಪ ಅವರ ನಿವಾಸದಲ್ಲೇ ಶಾಸಕಿ ರೂಪಾ ಶಶಿಧರ್, ಮುನಿಯಪ್ಪರ ಬೆಂಬಲಿಗರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಕಾಣಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅಲ್ಲಿ ಎದ್ದಿರೋ ಬಂಡಾಯ ಅಷ್ಟು ಬೇಗ ಶಮನ ಆಗೋ ಹಾಗೆ ಕಾಣ್ತಾ ಇಲ್ಲ. ಸೊ ಇವತ್ತಿನ ಈ ಸಭೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಯಾಕಂದರೆ ನಿನ್ನೆಯ ಸಂಪೂರ್ಣ ಹೈಡ್ರಾಮಾ ನೋಡಿದ ನಂತರ ಸ್ವತಃ ಹೈಕಮಾಂಡ್ ಎಂಟ್ರಿ ಕೊಟ್ಟಿತ್ತು, ಮಧ್ಯಪ್ರವೇಶ ಮಾಡಿತ್ತು. ರಾಜೀನಾಮೆ ಕೊಡೋದಕ್ಕೆ ಮುಂದಾಗಬೇಡಿ ಅಂತ ಹೇಳಿ ಸಚಿವರ ಆದಿಯಾಗಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರೆಲ್ಲರೂ ಕೂಡ ನಾವು ರಾಜೀನಾಮೆ ಕೊಡ್ತೀವಿ, ಒಂದು ವೇಳೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಮತ್ತೆ ಕಾರ್ಯಕರ್ತರಿಗೆ ತೊಂದರೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಬಹಳಷ್ಟು ಜನ ಸ್ವಪಕ್ಷೀಯರನ್ನೇ ರಾಜಕೀಯವಾಗಿ ಮುಗಿಸೋ ಕೆಲಸ ಮಾಡಿದ್ದಾರೆ ಅಂತೆಲ್ಲ ರಾಜೀನಾಮೆ ಪತ್ರದ ಸಮೇತ ವಿಧಾನಸೌಧಕ್ಕೆ ಬಂದಿದ್ರು. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ನಿನ್ನೆ ಕೋಲಾರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧದಲ್ಲಿ ದೊಡ್ಡ ಹೈಡ್ರಾಮಾನೇ ಸೃಷ್ಟಿಯಾಗೋಗಿತ್ತು. ಆ ಎಲ್ಲ ಬೆಳವಣಿಗೆಗಳ ನಂತರ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಚಿವ ಕೆಎಚ್ ಮುನಿಯಪ್ಪ ಈ ರೀತಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಎಲ್ಲ ಡ್ರಾಮಾ, ಯಾರು ಕೂಡ ರಾಜೀನಾಮೆ ಕೊಡೋದಿಲ್ಲ, ಬಟ್ ಯಾವ ಕಾರಣಕ್ಕೆ ಹೀಗೆ ಮಾಡ್ತಿದ್ದಾರೆ, ಇಷ್ಟೆಲ್ಲ ದೊಡ್ಡದು ಮಾಡ್ತಾ ಇದ್ದಾರೆ, ಹಾಗೇ ವಿರೋಧ ಸಾಧಿಸ್ತಾ ಇರೋದು ಯಾಕೆ, ಮುಖ್ಯಮಂತ್ರಿಗಳೇ ಅದನ್ನು ತಿಳ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಒಂದು ಮಹತ್ವದ ಸಭೆ ಕರೆದಿದ್ದಾರೆ ಸಂಜೆ. ಅದರಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಇರ್ತಾರೆ, ಸಿದ್ದರಾಮಯ್ಯನವರು ಇರ್ತಾರೆ, ಶಾಸಕಿ ಇರ್ತಾರೆ, ಜೊತೆಗೆ ಮುನಿಯಪ್ಪನವರ ಬೆಂಬಲಿಗರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸಮಸ್ಯೆ ಏನು ಅದನ್ನು ಇದೊಂದು ಸಭೆಯಿಂದ ಬಗೆಹರಿಸ್ಕೊಳ್ಳೋದಕ್ಕೆ ನಿಜ ಸಾಧ್ಯ ಇದೆಯಾ ಕಾಂಗ್ರೆಸ್ಗೆ ಸದ್ಯ ಕೋಲಾರದ ಪರಿಸ್ಥಿತಿ ನಡುವೆ ಅನ್ನೋದನ್ನು ಕಾದು ನೋಡಬೇಕು. ಪಕ್ಷ ಮುಖ್ಯ, ಪಕ್ಷ ಇದ್ದರೆ ನಾವೆಲ್ಲ ಆಮೇಲೆ. ಸೊ ಪಕ್ಷ ಇರಬೇಕು ಅಂದರೆ ಮೊದಲು ಪಕ್ಷದಲ್ಲಿ ಶಿಸ್ತು ಇರಬೇಕು, ಉಳಿದದ್ದೆಲ್ಲ ಆಮೇಲೆ ಅನ್ನೋ ಅರ್ಥದಲ್ಲಿ ಬೆಳಗ್ಗೆ DK ಶಿ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಬಟ್ ಇವರ ಹೇಳಿಕೆಯನ್ನು ಅಥವಾ ಇವರು ಕೊಡುವಂಥ ಸೂಚನೆಗಳನ್ನು ಕೇಳಿಸ್ಕೊಳ್ಳೋ ಹಂತದಲ್ಲಿ ಇದ್ದಾರಾ ಕೋಲಾರ ಭಾಗದ ಕಾಂಗ್ರೆಸ್ ನಾಯಕರು? ಇವರು ಹೇಳಿದ ತಕ್ಷಣ ಈ ಎಲ್ಲ ಬಂಡಾಯ ಸುಮ್ಮನಾಗುತ್ತಾ ಅಥವಾ ಮುಂದುವರೆದ ಹಾಗೆ ಇನ್ನೂ ಏನೇನೆಲ್ಲ ಹೈಡ್ರಾಮಾಗೆ ಕ್ಷೇತ್ರ ಸಾಕ್ಷಿಯಾಗಬೇಕಾಗತ್ತೆ ಗೊತ್ತಿಲ್ಲ. ಇವತ್ತು ಸಂಜೆ ಕರೆದಿರುವಂಥ ಸಭೆಯಲ್ಲಿ ಅದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.